ಫಾರ್ ದ ಟ್ರೀಟ್ ಮಗ. ಇವತ್ತು ಸಮೋಸ ಟ್ರೀಟ್, ನಾಳೆ ದೊಡ್ಡದ್ ಕೊಡ್ಸ್ಬೇಕು. ಅಂದ್ರೆ ಸಮೋಸಾನೇ ದೊಡ್ಡದಲ್ಲ, ಬೇರೆ ಏನಾದ್ರು ದೊಡ್ಡ ಟ್ರೀಟ್. ಶಾರ್ ಮಗ. ಏನ್ ಮಗ, ಅವ್ನ್ ಬಂದಿದ್ ಮೊದಲನೇ ದಿನಾನೇ ಧೂಳೆ ಬಿಸ್ಬಿಟ್ಟವನೆ. ನೀನ್ ನೋಡಿದ್ರೆ ತಲೆ ಕೆಡ್ಸ್ಕೊಂಡೆ ಅವ್ನ್ ಕೊಡ್ಸಿರೋ ಸಮೋಸನ್ ಮುಗ್ತಿದ್ಯಲ್ಲೋ. ನೀ ಏನ್ ಮಾಡ್ತಾ ಇದೀಯಾ? ಅಂದ್ರೆ ಹಂಗಲ್ಲ ಮಗ, ನಾನೇನೋ ನಾರ್ಮಲ್ ಸ್ಟೂಡೆಂಟ್ ಅಪ್ಪ, ನೀನು 2 ವರ್ಷ ಸ್ಟಾರ್ ಸ್ಟೂಡೆಂಟ್. ಅವ್ನ್ ನೋಡಿದ್ರೆ ಬಂದಿರೋ ಮೊದಲನೇ ದಿನಾನೇ ಫೇಮಸ್ ಆಗ್ಬಿಟ್ಟ. ಮಗ, ನಿಂಗೆ ಲೈಫ್ ಇದೊಂದು ಟಾಪ್ ಸೀಕ್ರೆಟ್ ಹೇಳ. ಹೇಳಪ್ಪ. ನಾನು 2 ವರ್ಷ ಕಾಲೇಜ್ನ ರೂಲ್ ಮಾಡ್ತಾ ಇದ್ದೆ. ಆದ್ರೆ ಯಾವಾಗ ನಮ್ಗಿಂತ ಸ್ಟ್ರಾಂಗ್ ಆಗಿರೋರು ಬರ್ತಾರೆ, ಅವಾಗ ಏನ್ ಮಾಡ್ಬೇಕು? ಸೈಲೆಂಟ್ ಆಗಿ ನಂಬರ್ 2 ಗೆ ಜಂಪ್ ಆಗ್ಬಿಡ್ಬೇಕು. ಕಾಲಕ್ಕೆ ತಕ್ಕಂಗ್ ಹೊಂದ್ಕೊಂಡು ಹೋಗೋದು ನಮ್ ಕಲ್ಚರ್ ಮಗ. ಯಾವಾಗ್ಲೂ ಈ ತರ ಸಮೋಸ ಸಿಗ್ತಾ ಇರ್ಲಪ್ಪ. ಸೂಪರ್ ಸೋಫಿ. ನೀವು ಮಾತಾಡ್ತಾ ಇರಿ, ಆಯ್ತಾ? ಬರ್ತೀನಿ. ಯೋಗಿ, ಸಮೋಸ ಚೆನ್ನಾಗಿದ್ಯಾ? ಸೂಪರ್ ಫೈನ್, ಫ್ಯಾಂಟಾಸ್ಟಿಕ್, ಔಟ್ ಸ್ಟ್ಯಾಂಡಿಂಗ್, ಮಾರ್ವಲಸ್, ಮೈಂಡ್ ಬ್ಲೋಯಿಂಗ್. ನಾಳೆನೂ ಕೊಡ್ಸ್ಬೇಕು. ಯೋಗಿ, ಇದ್ಯಾಕೋ ಸ್ವಲ್ಪ ಓವರ್ ಆಗ್ಲಿಲ್ಲ? ಮಕ್ಕಳ ಸಮೋಸ ಜಾಸ್ತಿ. ಇದ್ರ ಬಗ್ಗೆ ಅಲ್ವೋ? ಅಲ್ಲಿ ನೋಡೋಳು ಕ್ಲಾಸ್ ರೂಮಲ್ಲಿ ಓದೋದೇ ಹೆಚ್ಚು, ಅಂತದಲ್ಲಿ ಬ್ರೇಕ್ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾಳಲ್ಲ, ಅವಳಿಗೇನಾದ್ರೂ ಬಿಬಿಲಿಯೋಫಿಲಿಯಾ ಇದೆಯಾ? ಅಂದ್ರೆ ಈ ಓದೋ ಗೀಳು. ಅವಳಿಗೆ ಅದಲ್ಲ, ಆಕ್ಚುಲಿ ಶಿ ಇಸ್ ಸಫರಿಂಗ್ ಫ್ರಮ್ ಡ್ಯಾಡೋಫಿಲಿಯಾ. ಹಂಗಂದ್ರೆ ಬ್ರೋ, ಅವಳು ಫಾಲೋ ಮಾಡ್ತಿರೋದು ಕ್ಲಾಸ್ ರೂಮ್ ಟೈಮ್ ಟೇಬಲ್ ಅಲ್ಲ ಬ್ರೋ, ಮತ್ತೆ ಅವಳು ಅಪ್ಪನ್ ಟೈಮ್ ಟೇಬಲ್. Early morning, the brain's analytical capacity is immense. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ನೀನು ಎದ್ದ ತಕ್ಷಣ ನಿನ್ನ ನಿತ್ಯ ಕರ್ಮಗಳನ್ನ ಮುಗಿಸ್ಬಿಟ್ಟು 5:30 6:30 ಈ ಅವಧಿನ ನೀನು ಮ್ಯಾಥ್ಸ್ ಆ್ಯಂಡ್ ಅಕೌಂಟ್ಸ್ ಓದ್ಕೊಂಡ್ಬಿಡು. ಸರಿಯಪ್ಪ. ಇನ್ನು 6:30 7:30 ನೀನು ಕಾಲೇಜಿಗೆ ಸಿದ್ಧರಾಗಿ ಹೋಗೋ ಸಮಯ. 7:45 ಸರಿಯಾಗಿ ನೀನು ಸ್ಕೂಟರ್ ಹತ್ಬಿಡ್ತು ಅಂದ್ರೆ 1 hour ಟ್ರಾವೆಲ್. ಆ 1 ಗಂಟೆ ಪ್ರಯಾಣದ ಅವಧಿ ಇದೆಯಲ್ಲ, ಅದ್ರಲ್ಲಿ ನೀನು ಈಗಾಗಲೇ ಓದ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿರ್ತೀಯಲ್ಲ, ಅದನ್ನ ಪೂರ್ತಿ ಕೇಳಿಸ್ಕೊಂಡ್ಬಿಡೋದು. ಅದಾದ್ಮೇಲೆ ಬರೋದೇ ನಿನಗೆ ಲಂಚ್ ಅವರ್ 12:30 to 1:30. 1 ಗಂಟೆ ಇದೆ ಇದು ಲಂಚ್ ಬ್ರೇಕು. ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ ಈ ಅವಧಿಯಲ್ಲಿ. 1 ಗಂಟೆ ಎಲ್ಲ ಊಟಕ್ಕೆ ವಿರಾಮ ಕೊಡಬಾರ್ದು. ಈ ಏಜಲ್ಲಿ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲೇಬಾರ್ದು. ಬಿಡು, ಇದನ್ನ ಕಟ್ಕೊಂಡು ನಮ್ಗೇನಾಗಬೇಕು? 15 ಮಿನಿಟ್ಸ್ 15 ನಿಮಿಷದಲ್ಲಿ ಊಟ ಮುಗಿಸ್ಬಿಡು. 12:45 to 1:30 ಆ ಟೈಮಲ್ಲಿ ಬ್ರೈನ್ ಸ್ವಲ್ಪ ಡಲ್ ಆಗಿರುತ್ತೆ. ಪುಸ್ತಕಗಳನ್ನು ಓದು. ಪುಸ್ತಕ ಓದಿ ಬ್ರೈನ್ ರಿಯಾಕ್ಟಿವ್ ಮಾಡ್ಕೊ. ಆ ಸ್ಟಡಿ ಟೇಬಲ್ ಸ್ವಲ್ಪ ಪುಸ್ತಕ ಇಟ್ಟಿದ್ದೀನಿ, ಅದನ್ನೆಲ್ಲ ಕಾಲೇಜ್ ನೋಡೋಗು. ಆ ಅವಧಿಲಿ ಪುಸ್ತಕ ಓದು. ವೆರಿ ಇಂಟ್ರೆಸ್ಟಿಂಗ್. ಇನ್ನು 1:30 2:30 ಒಂದು ಸೆಷನ್ ಇರುತ್ತೆ. 3ಕ್ಕೆ ಹೇಗಿದ್ರು ನಾನು ಮನೆಗೆ ನೋಡ್ತೀನಿ. ಅದಕ್ಕೂ ಮುಂಚೆ 2:30 3 ಗಂಟೆ ಇದೆಯಲ್ಲ, ಆ ಅವಧಿನಲ್ಲಿ ನೀನು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡು. ಆಮೇಲೆ 5 ಗಂಟೆಗೆ ಹೇಗಿದ್ರು ಮತ್ತೆ ರಿಫ್ರೆಶ್ ಆಗ್ಬಿಟ್ಟು ಒಂದು ಓದಕ್ಕೆ ಕೂತ್ಕೊಂಡ್ಬಿಡು. ಅವತ್ತಿನ ಪಾಠನ ರಿವೈಸ್ ಮಾಡು. ಇನ್ನು 6ರಿಂದ 6:45 ಟಿವಿ ಬ್ರೇಕ್. ಫೈನಲಿ ಬೇಡ, ನಾದ 15 ಮಿನಿಟ್ಸ್ ಆಫ್ ಗ್ರೇಸ್ ಟೈಮ್. 7 ಗಂಟೆವರೆಗೂ ಟಿವಿ ನೋಡು ಮುಗಿಸ್ಬಿಟ್ಟು, ಅದಾದ್ಮೇಲೆ 15 ನಿಮಿಷದಲ್ಲಿ ಊಟ ಮುಗಿಸ್ಬಿಟ್ಟು ದೆನ್ ಕಮ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ಡೇ, ನಮ್ಮ ಚರ್ಚೆ. ಇವತ್ತು ಕಾಲೇಜಲ್ಲಿ ಏನು ಹೇಳ್ಕೊಟ್ರು, ನಾಳೆ ಏನು ಹೇಳ್ಕೊಡೋರು ಇದ್ದಾರೆ, ಇದ್ರ ಕುರಿತಾಗಿ ನಾವು ಗಹನ ಮತ್ತೆ ಘನ ಚರ್ಚೆ ಮಾಡೋರಿದ್ದೇವೆ. ಆಫ್ಟರ್ ದ್ಯಾಟ್ 9:30 ಆನ್ ಡಾಟ್ ಮಲ್ಕೊಂಡ್ಬಿಡು. ನಿದ್ದೆ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ. ದೇವತಾ ಮನುಷ್ಯದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬಿಟ್ರೆ ನೆಕ್ಸ್ಟ್ ನಮ್ಮ ಶ್ಯಾಮ್ ಸುಂದರ್. ಅಪ್ಪನಿಗೆ ಮಗಳು ಬಿಟ್ರೆ ಬೇರೆ ಪ್ರಪಂಚ ಇಲ್ಲ, ಮಗಳಿಗೆ ಅವ್ರ ಅಪ್ಪನ್ ಬಿಟ್ರೆ ಬೇರೆ ಏನು ಕಾಣಿಸಲ್ಲ.
ಇದು ಬಿಟ್ಟು ಬೇರೆ ಜಗತ್ತಿದೆ ಅಂತ ಜನನಿಗೆ ನಾನ್ ತೋರಿಸ್ತೀನಿ. ಇವತ್ತು ಕ್ಲಾಸ್ ಇಲ್ವಂತೆ. ಮೂವಿ, ಪಾರ್ಕು, ಹೋಟೆಲು, ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು ಎಲ್ರು ಹೋಗ್ಬೋದು. ರೀ ಇನ್ನು 15 ನಿಮಿಷದಲ್ಲಿ ಬಿಡ್ತೀನಿ. ಬಂದೆ ಹೇಳಮ್ಮ. ರೀ ಹೊರಗಡೆ ಹೋಗ್ತಿದ್ರಾ? ಅಮ್ಮ. ಈ ಮಿಕ್ಸಿನ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ತಗೊಂಡ್ಬಂದ್ಬಿಡಿ. ಏ ಅಮ್ಮ, ಇವಾಗ ಕ್ಲೈಂಟ್ ಮೀಟಿಂಗ್ ಇದೆ, ಲೇಟ್ ಆಗ್ಬಿಡ್ತೀವಿ ಕಣಕ್ಕ. ರೀ ಅರ್ಧಂಬರ್ಧ ಅಡ್ಗೆ ಆಗಿದೆ, ಸಾಂಬಾರ್ಗೆಲ್ಲ ನಾನು ಹುರಿದಿಟ್ಟಿದ್ದೀನಿ. ಅಷ್ಟರಲ್ಲಿ ಇದ್ ಬೇರೆ ಕೈ ಕೊಡ್ತು. ಅಯ್ಯೋ, ನೀನ್ ನೀರಿಗೆ ಒಗ್ಗರಣೆ ಹಾಕಿದ್ರು ಅಡ್ಗೆ ಚೆನ್ನಾಗಾಗ್ಬಿಡುತ್ತೆ. ಪಾಪ ಬೇಡ ಕಣೆ. ಹೋಗ್ತಾ ಮಂಜು ಎಲೆಕ್ಟ್ರಾನಿಕ್ ಶಾಪ್ ಇದೆ, ಅಲ್ಲಿ ಕೊಟ್ಬಿಟ್ಟು ಹೋಗಿ ನಾನು ಹೋಗಿ ಇಸ್ಕೊಂಡ್ ಬರ್ತೀನಿ. 2 ನಿಮಿಷದ ಕೆಲಸ ರೀ. ಅಲ್ಲಮ್ಮ, ನನ್ನ ಕೈಲ ಆಗೋದನ್ನೆಲ್ಲ ನಾನು ಯಾವತ್ತೂ ಮಾಡ್ಕೊಟ್ಟಿದ್ದೀನಲ್ವಾ. ಕ್ಲೈಂಟ್ ಕಣೆ, ತಡ ಆಗೋಗ್ಬಿಟ್ಟಿದೆ. ಸಾಂಬಾರಿಲ್ಲ ಅಂತಂದ್ರೆ ಪಲ್ಯ ತಿನ್ಬಿಡ್ಬೋದು. ಅದೇ ಕ್ಲೈಂಟ್ ಇಲ್ಲ ಅಂತಂದ್ರೆ ಅನ್ನನೇ ಇರಲ್ವಲ್ಲ. ಸ್ವಲ್ಪ ಅರ್ಥ ಮಾಡ್ಕೋ. ರೀ ಜನನಿ ಕ್ಲಾಸ್ ಅವರ್ನಲ್ಲಿ ಫೋನ್ ಮಾಡ್ತೀಯಲ್ಲ. ಹೇಳು ಮಗಳೇ. ಇವತ್ತು ಕ್ಲಾಸಸ್ ಕ್ಯಾನ್ಸಲ್ ಆಯ್ತು, ಅಕೌಂಟ್ಸ್ ಎಕನಾಮಿಕ್ಸ್. ಅಯ್ಯೋ, ಇದೇನಮ್ಮ ಇವತ್ತು ಫಸ್ಟ್ ಡೇ, ಕ್ಲಾಸೇ ಕ್ಯಾನ್ಸಲ್ ಮಾಡ್ಬಿಟ್ರಾ? ಈ ಕಾಲೇಜ್ನವ್ರಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿನೇ ಇಲ್ಲ. ಸರಿ, ನೀನು ಯಾವಾಗಲೂ ನಿಂತಿರ್ತೀಯಲ್ಲಮ್ಮ, ಅಲ್ಲೇ ನಿಂತ್ಕೋ. ಒಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ. ಸರಿ ಅಪ್ಪ. ಆಮೇಲೆ ಸಮಯ ವೇಸ್ಟ್ ಮಾಡ್ಬಿಡಮ್ಮ, ಓದ್ಕೋತಾ ಇರೋ ಟೆಸ್ಟ್ಗೆ. ಬೇಗ ಬಂದ್ಬಿಡ್ತೀನಿ. ಸರಿ, ಬಾಯ್. ಹಾಂ. ಏನಂತ? ಅದು ಕ್ಲಾಸ್ ಕ್ಯಾನ್ಸಲ್ ಆಯ್ತಂತೆ, ನಾನು ಹೋಗಿ ಕರ್ಕೊಂಡ್ಬಿಡ್ತೀನಿ. ಇಷ್ಟೊತ್ತವರೆಗೂ ರಾಯರೇನೋ ಹೇಳ್ತಾ ಇದ್ರಿ, ಅರ್ಥ ಆಯ್ತು ಬಿಡಿ. ಸಾಂಬಾರ್ಗಿಂತ ಕ್ಲೈಂಟ್ ಮುಖ್ಯ, ಎಲ್ಲದಕ್ಕಿಂತ ಜನನಿ ಮತ್ತೆ ಅವಳು ಓದೇ ಮುಖ್ಯ ಅಂತ. ಹೊರಡಿ. ಅದು ಹಾಗಲ್ಲಮ್ಮ, ಅದು ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇದಕ್ಕೇನ್ ಕಡಿಮೆ ಇಲ್ಲ. ನಿಮ್ ಮುದ್ದಿನ ಮಗಳು ಕಾಯ್ತಿರ್ತಾಳೆ, ನೀವು ಹೊರಡಿ. ಬಂದೆ. ವಾ 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 ಏನ್ ಗಿಟಾರ್ ಪ್ಲೇ ಮಾಡ್ತೀಯ ಸೋಫಿ. ಒಂದ್ ಟೈಮಲ್ಲಿ ನಾನು ಇವಳು ಇಡೀ ಕಾಲೇಜ್ಗೆ ಹೀರೋಯಿನ್ ಆಗೋ ಪ್ಲಾನ್ ಇತ್ತು. ಆದ್ರೆ ಇವಳು ಮ್ಯೂಸಿಷಿಯನ್ ಆಗೋಗ್ಬಿಟ್ಲು. ಇವನ್ ಕಾಮಿಡಿಯನ್ ಆಗೋಗ್ಬಿಟ್ಟ. ಸ್ಟಡಿ ಮಾಡಕ್ ಬಂದಿರೋನು ಅದೇ ಕಾಮಿಡಿಯನ್ ಆಗೋದೆ ಯೋಗಿ. ನನಗೂ ಜನನಿ ತರ ಅಪ್ಪ ಇಲ್ವಲ್ಲ ಸೋಫಿ. ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಇಷ್ಟೊತ್ತಲ್ಲಿ ರಾಕೆಟ್ ಹಾಕ್ಬಿಡ್ತಾ ಇದ್ದೆ. ನಮ್ಮಪ್ಪನೂ ಒಬ್ಬ ಅವನೇ. ನಾನೇನು ಓದ್ತಾ ಇದ್ದೀನಿ ಅಂತಾನೆ ಅವನಿಗೆ ಗೊತ್ತಿಲ್ಲ. ಇವನ್ಗೂ ಗೊತ್ತಿಲ್ಲ. ಮಗ ನೀನ್ ಇದ್ಯಾ ಅಂತ ಉಳ್ಕೊಂಡವನೇ, ಇಲ್ಲಾಂದ್ರೆ ಕಳ್ಳು ಪಚಿತಾಗ ತಲೆಮೇಲೆ ಹಾಕ್ಬಿಡ್ತಿದ್ದೆ ನಾನು. ಓ ಬಂದ ಗುರು ದಂಗಲ್ ಅಮೀರ್ ಖಾನು. ನಮ್ ಶಾಮುಗೆ 100 ವರ್ಷ ಆಯ್ಸು. ಹೇಳಿದ ತಕ್ಷಣ ಕಣ್ಮುಂದೆ ಅವರೇ ಬಂದ್ಬಿಟ್ರು. ಯಾರದು ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಾ? ಅವರೇ ಕಣೋ, ಒನ್ ಅಂಡ್ ಓನ್ಲಿ ದಿ ಗ್ರೇಟ್ ಜನನಿ ಫಾದರ್. ಹಾಯ್ ಅಪ್ಪ. ನಿನ್ ಫೋನ್ ಬಂದ ತಕ್ಷಣ ಬಂದಿದ್ದೀನಮ್ಮ, ತಡನೆ ಮಾಡ್ಲಿಲ್ಲ. ನಿಮ್ಮಮ್ಮ ಕೂಗಾಡ್ತಾ ಇದ್ಲು, ಇನ್ನೂ ಬಾಕಿ ಇದೆ, ಹೋಗಿ ಬಯಸ್ಕೊಳ್ಳೋದು. ಜನನಿ ನಗ್ತಾಳೆ ಅಂದ್ರೆ ಅವಳ ಅಪ್ಪನ ಜೊತೆ ಇದ್ದಾಗ ಮಾತ್ರ. ಆ ತರ ಟ್ಯೂನ್ ಮಾಡ್ಬಿಟ್ಟವನೆ ಅವಳನ್ನ. ಅದು ಯಾವ ಸಾಫ್ಟ್ವೇರ್ ಗೊತ್ತಿಲ್ಲ ಮಗ, ಅವಳ ತಲೆಯಲ್ಲಿ ಚೆನ್ನಾಗಿ ಇನ್ಸ್ಟಾಲ್ ಮಾಡ್ಬಿಟ್ಟವನೆ. ಈ ಭಾರತ ಪಾಕಿಸ್ತಾನದ ಬಾರ್ಡರ್ ಬೇಕಾದ್ರೂ ಡಿಲೀಟ್ ಆಗ್ಬೋದು, ಆದ್ರೆ ಶ್ಯಾಮ್ನ ಬಾರ್ಡರ್ ಮಾತ್ರ ಇವಳು ದಾಟಕ್ ಸಾಧ್ಯನೇ ಇಲ್ಲ. ಈ ಜೆನ್ಸಿ ಕಾಲದಲ್ಲೂ ಇಂಥವ್ರು ಇರ್ತಾರ? ಇದಾರೆ. ಈಗ ರೂಲ್ಸ್ ಬುಕ್ಕಿಗೆ ಜೀವ ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಅವ್ರ ತರ ಇರುತ್ತೆ. ಕಣ್ಣು ಮುಚ್ಚಿ ಅದನ್ನ ಫಾಲೋ ಮಾಡೋರು ಹೆಂಗಿರ್ತಾರೆ ಗೊತ್ತಾ? ಜನನಿ ತರ ಇರ್ತಾರೆ. ಸುಮ್ಮನೆ ಎಕ್ಸಾಜರೇಟ್ ಮಾಡ್ಬೇಡ. ನೀನ್ ಇನ್ನು ಕಾಲೇಜ್ಗೆ ಈಗ ತಾನೇ ಕಾಲಿಕ್ಕಿದ್ಯಾ ಕಂದ. ಇನ್ನು ಏನೇನ್ ಅದ್ಭುತಗಳು ನೋಡ್ಬೇಕು ಗೊತ್ತಾ? ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ. ಅಪ್ಪ ಹೊರಡಣ್ವಾ? ಏನಮ್ಮ ಇವರು ಈ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ? ಈಗಷ್ಟೇ ಕ್ಲಾಸಸ್ ಕ್ಯಾನ್ಸಲ್ ಆಯ್ತಲ್ಲ, ಸ್ವಲ್ಪ ತಿಲ್ಲೇ ಕೂತು ಆಮೇಲೆ ಮನೆಗೆ ಹೋಗ್ತಾರೆ ಅನ್ಸುತ್ತೆ. ಅಲ್ಲಮ್ಮ, ಕ್ಲಾಸ್ ಸೀದಾ ಮನೆಗೆ ಹೋಗ್ಬೇಕು, ಇಲ್ಲಿ ಕೂಡ ಪೋಲಿ ಎಳಿಬೇಕು.
ಏನು ಓದ್ತವೋ ಏನೋ, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟು. ಇವ್ರ ತಂದೆ ತಾಯಿಗೆ ದುಡ್ಡು ವೇಸ್ಟ್. ಏನಮ್ಮ ಅವ್ರು ಪ್ರಜ್ಞೆ ಬೇಡವೇನಮ್ಮ? ಕಾಲೇಜ್ನಲ್ಲಿ ಮೊದಲನೇ ದಿನದ ಮೊದಲನೇ ತರಗತಿ ತಗೊಳ್ಳಾದ್ರೆ ಏನಮ್ಮ ಮಾಡ್ತಾರ ಅವರು? ಅದನ್ನ ಮೊದಲೇ ಹೇಳತ್ತಲ್ವಾ? ಓದೋ ಸಮಯ ಏನೋ ಹೋಯ್ತಲ್ವಾ? ಯಾಕೆ ಮಾಡ್ಬೇಕೀಗೆಲ್ಲ? ಏನೋ ಮೀಟಿಂಗ್ ಅಂತ ಅರ್ಜೆಂಟ್ ಕ್ಲಾಸಸ್ ಕ್ಯಾನ್ಸಲ್ ಮಾಡಿದ್ರು. ಪ್ರೊಫೆಸರ್ಸ್ ಎಲ್ಲ ಇಮಿಡಿಯೇಟ್ಲಿ ಹೊರಟ್ರು ಅಪ್ಪ. ಏನಮ್ಮ ಹಾಗೇನಾದ್ರೂ ಸಭೆ ಇತ್ತು ಅಂತ ಹೇಳಿದ್ರೆ ಆಮೇಲೆ ಮಾಡ್ಕೊಳಕ್ಕಾಗಲ್ವೇನಮ್ಮ? ಮಕ್ಕಳು ಭವಿಷ್ಯದ ಆಟಾಡ್ತಾರೆ ಇವರು. ಇದೆಲ್ಲ ಅವ್ರಿಗೆ ಟರ್ನಿಂಗ್ ಪಾಯಿಂಟ್ ಅಲ್ಲ ನಮ್ಮ ಮಕ್ಕಳಿಗೆ. ಜನನಿ ಅಪ್ಪ ಹಾಕಿದ್ ರೋಡಲ್ಲಿ ನಾವ್ ಯಾರು ಟರ್ನಿಂಗ್ ಪಾಯಿಂಟ್ ಆಗೋದಿಕ್ ಸಾಧ್ಯನೇ ಇಲ್ಲ. ಅವ್ರ ಅಪ್ಪ ಏನ್ ಹೇಳ್ತಾರೋ ಅದೇ ಫೈನಲ್ ಅವಳಿಗೆ. ಅಲ್ಲ ಯೋಗಿ, ಇದು ಅವಳ ಲೈಫ್ ತಾನೆ, ಅವಳಿಗೆ ಹೆಂಗ್ ಇಷ್ಟ ಬೇಕೋ ಹಂಗೆ ತಾನೇ ಇರ್ಬೇಕು. ಹಂಗಲ್ಲ ಮಗ. ಆಮೇಲೆ ಇನ್ನೇನ್ ಕಾಲೇಜ್ 2ನೇ ಸೆಮಿಸ್ಟರ್, ಇದು ಕೊನೆ ವರ್ಷ ಅಂತ ಯೋಚನೆ ಮಾಡ್ಬೇಡಮ್ಮ. ಕಾಲೇಜ್ ಹೋಗೋದು ಮೋಜು ಮಸ್ತಿಗಲ್ಲ, ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದ್ಬೇಕು, ಕಾಲೇಜಲ್ಲಿ ಟಾಪರ್ ಆಗಿ ಇರ್ಬೇಕು. ಇದಲ್ದೆ ಅವಳು ಬೇರೆ ಮಾತಾಡಿದ್ದನ್ನೇ ನಾವು ನೋಡಿಲ್ಲ. 2 ವರ್ಷದಿಂದ ಓದ್ತಾ ಇದ್ದೀವಿ, ಅವಳ ಬಾಯಲ್ಲಿ ಬೇರೆ ಏನು ಕೇಳೇ ಇಲ್ಲ. ಓದೋದು ಹೊರತಾಗಿ ಅವಳಿಗೆ ಏನ್ ಇಷ್ಟ, ಅವಳ ಕನ್ಸೇನು, ಅದೆಲ್ಲ ಹಾಳಾಗಿ ಬೆಂಕಿ ಬಿದ್ದು ಹೋಗ್ಲಿ. ಅವಳ ಬರ್ತ್ಡೇ ಡೇಟು ನಮಗೆ ಗೊತ್ತಿಲ್ಲ. ಸುಮ್ಮನಿರ. ಅವಳು ನೋಡಿದ್ರೆ ಓಕೆ ಸ್ವಲ್ಪ ರಿಸರ್ವ್ಡ್ ಅನ್ಸ್ತಾಳೆ, ಕರೆಕ್ಟು. ಬಟ್ ನನ್ಗಿಂತ ನೀವೇ ಅವಳನ್ನ ಸರಿಗೆ ಮಾತಾಡ್ಸಿಲ್ಲ ಅಂತ ಅನ್ಸುತ್ತೆ. ಮಣ್ಣು 2 ವರ್ಷದಿಂದ ಓದ್ತಾ ಇದೀವಿ ಅಂತ ಇದ್ದೀನಿ. ನಾವು ಸುಮಾರು ಸಲ ತಿಂಡಿಗೆ ಬಾ, ಊಟಕ್ಕೆ ಬಾ, ಟ್ರಿಪ್ಗೆ ಬಾ ಅಂತ ಕರೆದ್ವಿ ಗುರು. ಐ ವೋಂಟ್ ಕಮ್ ಅಂತ ಅಂದ್ಬಿಟ್ಲು. ಇಷ್ಟೆಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ರೆ ದೇವರೇ 1 ಸೆಕೆಂಡ್ ಒಲ್ದ್ಬಿಟ್ಟಿರ್ತಿದ್ನೋ ಏನೋ. ಆದ್ರೆ ಇವಳ ಮನ್ಸು ಮಾತ್ರ ಡೈವರ್ಟ್ ಆಗಿಲ್ಲ, ಆಗದು ಇಲ್ಲ. ಇದೆಲ್ಲ ಶಾಮು ಕೈವಾಡ. ಅವಳಷ್ಟು ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ಮೋಸ್ಟ್ಲಿ ಅವ್ರ ಅಪ್ಪ ಅಂದ್ರೆ ಸ್ವಲ್ಪ ಭಯ ಅನ್ಸುತ್ತೆ ಕಣ. ಭಯನೂ ಅಲ್ಲ, ಭಕ್ತಿನೂ ಅಲ್ಲ, ಇದು ಅದಕ್ಕೆಲ್ಲ ಮೀರಿದ್ದು. ಇದೆಲ್ಲ ಅವಳದೇನು ಇಲ್ಲ ಮಗ. ಅವಳಪ್ಪ ಅವಳನ್ನ ಬೆಳೆಸಿರೋ ರೀತಿ. ಈ ದಂಗಲ್ ಸಿನಿಮಾದಲ್ಲಿ ಅಮೀರ್ ಖಾನ್ ಅನ್ನ ನೋಡಿದ್ಯಾ? ಸೇಮ್ ಶ್ಯಾಮ್ ಸುಂದರ್. ಇಂಥ ಅಪ್ಪನ ಪ್ರಪಂಚದಲ್ಲಿ ನಾನು ನೋಡೇ ಇಲ್ಲ ಮಗ. ಅದೇನೋ ಪಾಪಾಕಿ ಪರಿ ಅಂತಾರಲ್ಲ, ಡ್ಯಾಡ್ಸ್ ಲಿಟಲ್ ಪ್ರಿನ್ಸೆಸ್, ಆ ಥರ ಅವಳು. ಈ ಜನನಿಗೆ ಅಪ್ಪ ಓದೋದ್ ಬಿಟ್ಟು ಬೇರೆ ಪ್ರಪಂಚ ಇದೆ ಅಂತ ನಾನ್ ತೋರಿಸ್ತೀನಿ. ಇನ್ನೊಂದು ವರ್ಷದಲ್ಲಿ ಈ ಪಾಪಕಿ ಪರಿ ಯಾವ ರೇಂಜ್ ಬದಲಾಗ್ತಾಳೆ ನೋಡು. ಹಕ್ಕಿಗೆ ಹಾರಕ್ ಬರುತ್ತೆ ಅಂತ ಒಂದ್ಸಲ ಗೊತ್ತಾದ್ರೆ ಸಾಕು ಮಗ. ಆಮೇಲೆ ಯಾರ ಕೈಲಿ ಹಿಡಿಯಕ್ಕಾಗಲ್ಲ. ಮಾಡೋಣ. ಹಲೋ ಅಂಜು, ಯಾರು ನೀನು? ಅಂಜು, ಯಾಕೆ ಹೆಂಗಿದೆ ಮೈಗೆ? ಒಂದು ಬಿಸ್ನೆಸ್ ಅಂತ ನಿಂತ ಮೇಲೆ ಫುಲ್ ಮುಗಿಸ್ಬಿಡ್ತಾನೆ ಹೋಗ್ಬೇಕು. ಏನ್ ಬಿಸ್ನೆಸ್ ಕೇಸಸ್ ಅಂತ ಮಾತಾಡ್ತಿದ್ಯಾ? ಯಾವ್ದು ರಾಂಗ್ ನಂಬರಿಗೆ ಕಾಲ್ ಅಂಜು ಮಾಡ್ಬೇಕು ನೋಡು. ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡು. ಓದ್ತಿದ್ದೀನಿ ತಾನೆ ನಾನು. ಓದೋದು ಯಾವಾಗ್ಲೂ ಇದ್ದಿದ್ದೆ. ಬಾ ಕೂತ್ಕೋ, ಇದು ನೋಡು. ಎಷ್ಟು ಸೂಪರ್ ಆಗಿದೆ, ಎಷ್ಟು ಸಕ್ಕತ್ತಾಗಿದಾನಲ್ವಾ ಹೀರೋ. ಅಂಜು, ನಂಗೆ ಇದಕ್ಕೆಲ್ಲ ಟೈಮ್ ಇಲ್ಲ, ನಾವು ಓದ್ಕೋಬೇಕು. ನೀನ್ ವಾಲ್ಯೂಮ್ ಕಮ್ಮಿ ಮಾಡು. ಟೈಮ್ ಇಲ್ಲ ಅಂದ್ರೆ ಇದನ್ನೆಲ್ಲ ಈಗಲ್ದೆ ನೀನ್ ಮುದ್ಕಿ ಆದ್ಮೇಲೆ ನೋಡ್ತೀಯಾ. ಬಾ. ಎಂಜಾಯ್ ಮಾಡೋದಕ್ಕೆ ಮುಂದೇನು ತುಂಬಾ ಅವಕಾಶ ಸಿಗುತ್ತೆ. ಸದ್ಯಕ್ಕೆ ನಾನು ಓದ್ಕೋಬೇಕು, ಇದನ್ನ ಆಫ್ ಮಾಡು. ಓದೋದ್ ಬಿಟ್ಟು ಬೇರೆ ಪ್ರಪಂಚ ಇದೆ. ಬಾ ಕೂತ್ಕೋ. ಅಂಜು, ಅಪ್ಪ ಹೇಳ್ದ ಹಾಗೆ ನಮ್ ಗಮನ ಎಲ್ಲ ಸದ್ಯಕ್ಕೆ ಓದಿನ ಕಡೆ ಇರ್ಬೇಕು, ಇದ್ರ ಕಡೆ ಅಲ್ಲ. ಇದೆಲ್ಲ ಡಿಸ್ಟ್ರಾಕ್ಟ್ ಮಾಡುತ್ತೆ ನಮ್ಮನ್ನ. ದಿನ ಪೂರ್ತಿ ಓದ್ತಿರ್ತೀಯ, ಒಂದ್ 5 ನಿಮಿಷ ರಿಲ್ಯಾಕ್ಸ್ ಆಗುತ್ತೆ. ಬಾ ಪ್ಲೀಸ್. ಅಂಜು, ಅಪ್ಪ ನೋಡಿದ್ರೆ ಸುಮ್ನೆ ಬಯಸ್ಕೋತ್ಯಾ, ಆಫ್ ಮಾಡು. ಹೆದ್ರಕೋಬೇಡ ಡಾರ್ಲಿಂಗ್, ಅಪ್ಪ ಮನೆಯಲ್ಲೆಲ್ಲ. ಬಾ ಕೂತ್ಕೋ, ಎಂಜಾಯ್ ಮಾಡು. ನಾನು ಹೆದರ್ಕೊಂಡು ಹೇಳ್ತಿಲ್ಲ, ಜವಾಬ್ದಾರಿ ಇರೋದಕ್ಕೆ ಹೇಳ್ತಿದ್ದೀನಿ. ಒಂದ್ 5 ನಿಮಿಷ ಅಂಜು, ಪ್ಲೀಸ್ 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 ಪ್ಲೀಸ್. ನಿಂಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಬಾ ಕೂತ್ಕೋ, ಇಲ್ಲಿ ನೋಡಿ, ಪ್ಲೀಸ್ ಪ್ಲೀಸ್. ಇಲ್ಲಿ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಇದಾ ಚೆನ್ನಾಗಿದ್ಯಾ? ಯಾಕೆ ಚೆನ್ನಾಗಿಲ್ವಾ? ನಿನ್ಗೂ ಇದೇ ತರ ಹುಡುಗ ಬೇಕು ಅಂತ ಆಸೆ ಇಲ್ವಾ? ಅಂಜು, ನಂಗೆ ಸ್ಟಡೀಸ್ ಬಿಟ್ಟು ಬೇರೆ ಯಾವ ಯೋಚನೆನೂ ಇಲ್ಲ. ನೀನು ಅಪ್ಪ ಸೇಮ್ ಟು ಸೇಮ್. ಟೇಸ್ಟೇ ಇಲ್ಲ, ಎಂಜಾಯ್ ಮಾಡೋಕ್ಕೂ ಬರಲ್ಲ. ಅಪ್ಪಂಗೆ ನಿನ್ ಬಗ್ಗೆ, ನಿನ್ಗೆ ಓದಿನ ಬಗ್ಗೆ, ಅದ್ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ. ಹಲೋ, ನಾವು ಹತ್ರ ಹುಡುಗ ಅಲ್ಲಮ್ಮ. ಬಾ ಹೋಟೆಲ್ಗೆ ಹೋಗಿ ಕಾಫಿ ಕುಡ್ಕೊಂಡ್ ಮಾತಾಡೋಣ. ಪಾಪ ಹುಡುಗಿ ತುಂಬಾ ಕೇಳ್ಕೊತಿದ್ಯಾ, ನನ್ಗೂ ಇಲ್ಲ ಅನ್ನಕ್ ಮನ್ಸೇ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡೋಣ, ನನ್ಗೂ ತುಂಬಾ ದಿನದಿಂದ ನಿನ್ನಂತ ಮುದ್ದಾದ ಹುಡುಗಿ ಕೈಲಿ ಕಿಸ್ ಕೊಡ್ಸ್ಕೋಬೇಕು ಅನ್ನೋ ಆಸೆ ಇತ್ತು. ನನಗ್ ನೀ ಕೊಡ್ಬೇಕಾಗಿರೋ ಅಷ್ಟು ದುಡ್ಡು ಮನ್ನಾ ಮಾಡ್ಬಿಡ್ತೀನಿ. 2 ಕಿಸ್ ಕೊಟ್ಬಿಡು, ಲಿಪ್ ಟು ಲಿಪ್. ಅಜ್ಜ, ಅಪ್ಪ ಅದು ಮುಚ್ಚು ಬಾಯ್. ಜನನಿ,
ಏನಮ್ಮ ಇದು, ನೀನು ಕೂಡ ಅವಳ ಜೊತೆ ಸೇರ್ಕೊಂಡು ಇಂಥವೆಲ್ಲ ನೋಡ್ತಾ ಇದೀಯಾ? ಇಲ್ಲಪ್ಪ, ಅವಳದೇನು ತಪ್ಪಿಲ್ಲ, ನಾನೇ ಒತ್ತಾಯ ಮಾಡಿ. ಆವಾಸ್ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಅವಳು ಹಾಳು ಮಾಡ್ತಿದ್ಯಾ, ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಜನನಿ, ತಿಳುವಳಿಕೆ ಇರೋಳು ನೀನು ಹಾಗೆ ಆಡ್ತಾ ಇದೆಯಮ್ಮ. ಇವಳು ತಾಳ ಕುಣಿತಾ ಇದೆಯಾ? ಇಲ್ಲಪ್ಪ. ಒಳ್ಳೇದ್ ಕಲಿದೆ ಇದ್ರೂ ಪರವಾಗಿಲ್ಲ, ಇಂಥ ಕೆಟ್ಟ ವಿಷಯ ಮಾತ್ರ ಕಲಿಬೇಡಿ. ನೋಡಮ್ಮ ಜನನಿ, ಇಂಥವನ್ನೆಲ್ಲ ನೋಡಿ ನಿನ್ನ ಮೈಂಡ್ ಹಾಳಾಗಬಾರ್ದು. ನೀನು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ನಾನು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ರೆ ನೀನು ಇಂಥವನ್ನೆಲ್ಲ ನೋಡ್ತೀಯಾ? ಯಾವುದೇ ಕಾರಣಕ್ಕೂ ಯಾರು ಏನೇ ಹೇಳಿದ್ರು ಸ್ಟಡಿ ಬಿಟ್ಟು ಬೇರೆ ಕಡೆ ನಿನ್ನ ಗಮನ ಹೋಗಬಾರ್ದು. ಹೋಗಮ್ಮ. ಸರಿಯಪ್ಪ. ನೀನು ಇದು ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿನಗೆ. ಇಂಥವನ್ನೆಲ್ಲ ಮಾಡಬೇಡ. ಜನನಿ ಓದು ತೊಂದರೆ ಆಗುತ್ತೆ ಅಂತಲ್ಲ, ನೀನು ಚೆನ್ನಾಗಿ ಓದ್ಲಿ ಅಂತ. ಅಲ್ಲ ಅಪ್ಪ, ಅದು ಏನು ಹೇಳ್ಬೇಡ. ಬೇರೆ ಮನೆ ಹೇಗೋ ಏನೋ, ಆದ್ರೆ ಇಂಥವೆಲ್ಲ ನಮ್ಮ ಕುಟುಂಬಕ್ಕಾಗಿ ಬರಲ್ಲ. ಏಯ್, ಏನೇ ಇದೆಲ್ಲ? ಹೋಗಮ್ಮ, ನಾನು ಇನ್ ಯಾರು ಪ್ರಪಂಚದಲ್ಲಿ ಮಾಡ್ದಿರೋದನ್ನ ಮಾಡ್ತಾ ಇದ್ದೀನ. ಅಪ್ಪ ಯಾಕೆ ಓವರ್ ರಿಯಾಕ್ಟ್ ಮಾಡ್ತಿರೋದು? ಕೊಡ್ತೀನಿ ನೋಡಿ ನಾಲ್ಕು ಸರಿಯಾಗಿ. ನಿಮ್ಮ ಅಪ್ಪಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಮಾಡ್ತೀಯಾ? ಅಪ್ಪಂಗೆ ಇಷ್ಟ ಇಲ್ಲ ಅಂತ ಈ ಮನೆಗೆ ಸೋರೆ ಕಾಯುತ್ತಾರಲ್ಲ, ಯಾಕೆ ಎಲ್ಲ ಅವ್ರ ಇಷ್ಟದಿಂದ ಆಗ್ಬೇಕಾ? ನಮಗೂ ಆಸೆಗಳಿರಲ್ವಾ? ಅವ್ರು ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ನಮಗೋಸ್ಕರ ಅಲ್ವೇನೆ? ಅವ್ರು ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ತಾನೇ ಮಾಡ್ತಾರೆ. ಏನ ಯಾವ ಜಮಾನದಲ್ಲಿ ಇದ್ದೀರಮ್ಮ? ಏನ್ ಒಂದ್ ಸಿನಿಮಾ ನೋಡೋದು ತಪ್ಪಾ? ಸುಮ್ನೆ ವಟ ವಟ ಅಂತ ಬೈತಿರ್ತಾರೆ ಯಾವಾಗ್ಲೂ. ಅದೇನ್ ನೋಡ್ ಮದ್ವೆ ಅದ್ಯೋ, ಅದು ಲವ್ ಮ್ಯಾರೇಜ್. ಅಯ್ಯೋ, ಲೇಟ್ ಬೇರೆ ಆಗ್ಬಿಟ್ಟಿದೆ. ಇವಳು ಬೇರೆ ಅರ್ಜೆಂಟ್ ಮಾಡ್ತಾಳೆ. ಅಮ್ಮ, ತಿಂಡಿ ರೆಡಿನಾ ಅಮ್ಮ? ಆಯ್ತು ಕಣೆ, ಒಂದ್ 10 ನಿಮಿಷ ಕೊಟ್ಬಿಡ್ತೇನೆ. ಬೇಡ ಅಮ್ಮ, ನಂಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ನಿಂತ್ಕೋ. ಅಲ್ಲ ಕಣೆ, ಯಾವಾಗ್ಲೂ ಓದು ಓದು ಅಂತಿದ್ರೆ ಹೇಗೆ? ಆರೋಗ್ಯದ ಕಡೆನೂ ಗಮನ ಕೊಡ್ಬೇಕು ತಾನೆ? ನೀನು ನಿಮ್ಮಪ್ಪ ಯಾವಾಗ್ಲೂ ಹೀಗೆ ಅವಸರ ಮಾಡ್ತಾನೆ ಇರ್ತೀರಿ. ಹಸ್ಕೊಂಡು ಹೋಗ್ಬಾರ್ದು ಅಂತ ಹೇಳುದು ನೀವೇ, ಆಮೇಲೆ ಅರ್ಜೆಂಟ್ ಮಾಡೋದು ನೀವೇ. ನನ್ಗಿರೋದು 2 ಕೈ ಕಣೆ, ನಾನು ಏನೇನಂತ ಮಾಡ್ಲಿ? ನೀನು ಹೀಗೆ ಕೋಪ ಮಾಡ್ಕೊಂಡು ಅಡುಗೆ ಮಾಡ್ತು ಅಂತಂದ್ರೆ ತಿನ್ನೋರ್ ಮೇಲೂ ಅದು ಪರಿಣಾಮ ಬೀರುತ್ತಮ್ಮ. ಮತ್ತಿನ್ನೇನ್ರಿ, 10 ನಿಮಿಷ ಕಾಯ್ದಕ್ಕಾಗೋದಿಲ್ವಾ ಇವಳಿಗೆ? ಹಸ್ಕೊಂಡು ಹೋದ್ರೂ ಪರವಾಗಿಲ್ಲ, ಆದ್ರೆ ನೋಟ್ಸ್ ಮಾತ್ರ ಕಂಪ್ಲೀಟ್ ಮಾಡ್ಬಿಡ್ಬೇಕು ಅಂತಾಳೆ. ಸಮಾಧಾನ. ನೀನು ಹೋಗು, ಒಂದು ಲೋಟ ಹಾಲು ತಗೊಂಡ್ ಬಾ. ಉಳಿದದ್ದನ್ನ ನಾನು ನೋಡ್ಕೊಳ್ತೀನಿ. ಹೋಗು. ತಗೋ, ಬಿಸಿ ಇದೆ. ಥ್ಯಾಂಕ್ ಯು ಅಮ್ಮ. ನೋಡು, ಇದು ಸಮತೋಲ ಆಹಾರ. ನೋಡಮ್ಮ, ನೀನು ಇಡ್ಲಿ ವಡೆ ಚಿತ್ರಾನ್ನ ಇದ್ರಲ್ಲಿ ತಿನ್ಬಿಟ್ಟು ಅಂತಂದ್ರೆ ಕ್ಲಾಸ್ ಹೋಗಿ ಮಲ್ಕೊಂಡ್ಬಿಡ್ತೀಯಮ್ಮ, ನಿದ್ದೆ ಬಂದ್ಬಿಡುತ್ತೆ, ಪಾಠ ತಲೆಗತ್ತಲ್ಲ. ಥ್ಯಾಂಕ್ ಯು ಅಪ್ಪ. ತಿನ್ನಮ್ಮ. ರೀ, ಇದು ಒಂದು ತಿಂಡಿನೇನ್ರಿ? ಅಲ್ಲ, ಡ್ರೈ ಫ್ರೂಟ್ಸು ಬ್ರೆಡ್ಸು ಎಲ್ಲ ಹೊಟ್ಟೆ ತುಂಬತ್ತಾ? ಪಾಪ ರೀ ಮಗು, ನೆಮ್ಮದಿಯಾಗಿ ತಿಂಡಿ ಮಾಡೋದಕ್ಕೂ ಬಿಡೋದಿಲ್ಲ ಅಂತಿರಲ್ಲ. ಯಾವಾಗ್ಲೂ ಓದು ಓದು ಅನ್ನೋದನ್ನೇ ಜಪಾನ. ಅದ್ರಲ್ಲಿ ಪ್ರೋಟೀನು, ವಿಟಮಿನು, ಮಿನರಲ್ಲು ಎಲ್ಲ ಇದೆ ಕಣೆ. ನನಗೆ ನಿಮ್ ಥಿಯರಿನೇ ಅರ್ಥ ಆಗೋದಿಲ್ಲ. ಇದು ಸಿಂಪಲ್ ಥಿಯರಿ ಕಣೆ. ಸ್ಟೂಡೆಂಟ್ ಲೈಫು ಈಗ ಒಂದು ಸ್ವಲ್ಪ ಶ್ರಮ ಹಾಕ್ಬಿಟ್ರೆ ಮುಂದೆ ಸುಖವಾಗಿರ್ತಾಳೆ. ನೋಡು, ಈಗ ನಿನಗೆ ನಾನು ಅವಳನ್ನ ಫೋರ್ಸ್ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬೋದು, ಆದ್ರೆ ಮುಂದೆ ಈ ಅಪ್ಪನ ನೆನ್ಸ್ಕೋತಾಳೆ ಕಣೆ. ಅಮ್ಮ, ನೀನು ತಿಂದು ಮುಗಿಸ್ಕೊ ಬಾ, ನಾನು ಕಾಯ್ತಿರ್ತೀನಿ ನಿನಗೆ. ಹಾ ಅಪ್ಪ, ಬೇಗ ಬಂದೆ. ಈ ಅಭಿಮಾನಿಗಳ ಕಾಟ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕಣ್ರಮ್ಮ. ಈ ಸಲ ಕಾಲೇಜ್ ಎಲೆಕ್ಷನ್ಗೆ ನೀನೇ ನಿತ್ಕೋಬೇಕು ಅಂತ ಒಂದೇ ಸುಮ್ಮನೆ ಒತ್ತಾಯ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮಗ. ನೀನ್ ಎಲೆಕ್ಷನ್ ನಿಂತ್ರೆ ನಿಂಗೆ ಬರೋದು ಒಂದೇ ಒಂದು ಓಟು, ಅದು ನಿಂದೆ. ಬಂದ್ರಪ್ಪ ಆದರ್ಶ ಅಪ್ಪ ಮಗಳು. ಅಲ್ಲ, ಮನೇಲೂ ಜೊತೆಗಿರ್ತಾರೆ, ಸ್ಕೂಟ್ರಲ್ಲೂ ಅವರೇ ಬಂದು ಡ್ರಾಪ್ ಮಾಡ್ತಾರೆ. ಕಾಲೇಜಿಗೆ ಬಿಟ್ಮೇಲೂ ಅದೇನೋ ಅಷ್ಟೊಂದು ಮಾತಾಡೋದಿರುತ್ತೆ. ಡ್ರಾಪ್ ಆದ್ಮೇಲೂ ಅರ್ಧ ಗಂಟೆ ಮಾತಾಡ್ತಾರೆ. ಮಚ್ಚ, ನಿಂಗೆ ಅವ್ರು ಏನ್ ಮಾತಾಡ್ತಾರೆ ಅಂತ ಗೊತ್ತಾ?
ಈ ಯೋಗಿ ಗೊತ್ತಿಲ್ದಿರೋದು ಏನೋ ಐತೆ. ಇವಾಗ ಅವ್ರು ಏನ್ ಮಾತಾಡ್ತವ್ರೆ ಅನ್ನೋದನ್ನ ಡಬ್ ಮಾಡ್ಬಿಟ್ಟು ಹೇಳ. ನೋಡು, ಈ ವರ್ಷ ಶುಭಾಂಶು ಶುಕ್ಲಾ ಸ್ಪೇಸಿಗೆ ಹೋಗಿ ಬಂದ್ರು. ನೆಕ್ಸ್ಟ್ ನೀನೇ. ಈ ಟ್ರಂಪು ಏನೇನೋ ರೂಲ್ಸ್ ಮಾಡಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ನ ಭಾರತದ ಮೇಲೆ ಹೇರ್ತಾ ಇದ್ದಾರೆ. ಅದ್ ಮುಂದೆ ನೀನೇ US ಪ್ರೆಸಿಡೆಂಟ್ ಆಗಿ ಎಲ್ಲದನ್ನು ಸರಿ ಮಾಡ್ಬೇಕಮ್ಮ. ಹೇಗಿದ್ರು ಬಿಸ್ನೆಸ್ ಸಬ್ಜೆಕ್ಟ್ ಅಲ್ಲಿ ನೀನು ಟಾಪರ್. ಅಪ್ಪ, ನೀ ಹೇಳಿದೆಲ್ಲ ಸಾಧಿಸ್ತೀನಿ. ಐ ವಿಲ್ ಮೇಕ್ ಯು ಫೀಲ್ ಪ್ರೌಡ್ ಅಪ್ಪ. ನೋಡು, ನೀನು ಹೇಗೆ ಓದಬೇಕು ಅಂದ್ರೆ ಎಕನಾಮಿಕ್ಸ್ಗೆ ಕೊಡೋ ನೊಬೆಲ್ ಪ್ರೈಸ್ ನಿನಗೆ ಕೊಡಬೇಕು. ಅಲ್ಲ ಅಪ್ಪ, ಆದ್ರೆ ನಮ್ ಕ್ಲಾಸ್ ಯೋಗಿ ಕೂಡ ಇದ್ದಾನಲ್ಲ. ಹೌದಲ್ವಾ? ಅವನು ಒಳ್ಳೆ ಗಟ್ಟಿ ಪ್ರತಿಸ್ಪರ್ಧಿನೇ. ಅವನನ್ನ ಮೀರ್ಸೋದು ಸುಲಭವಂತೂ ಅಲ್ಲ ಬಿಡು. ನನಗೂ ಅದೇ ಭಯಪ್ಪ, ಅದಕ್ಕೆ ಹಗಲು ರಾತ್ರಿ ಓದ್ತಾ ಇದ್ದೀನಿ. ಗುಡ್ ಮಗಳೇ, ಎಲ್ಲರ ಜೊತೆ ಫ್ರೆಂಡ್ಶಿಪ್ ಅಂತ ಓಡಾಡಬೇಡ. ನಿನಗೆ ಸರಿ ಸಮಾನವಾಗಿ ನಿಲ್ಲೋನು ಅಂದ್ರೆ ಯೋಗಿ ಒಬ್ನೇ ಬೆಸ್ಟ್ ಸ್ಟೂಡೆಂಟ್. ಅವನ ಜೊತೆ ಮಾತಾಡು, ಪರವಾಗಿಲ್ಲ. ಇವ್ರು ಸ್ವಲ್ಪ ಬಿಲ್ಡಪ್ ತಗೊಂಡೆ ಕಣ್ರಲ್ಲ. ಸರಿ, ಕ್ಲಾಸ್ಗೆ ಹೋಗು. ಏನೇ ಡೌಟ್ ಬಂದ್ರು ಯೋಗಿನ್ ಕೇಳು, ಅವನು ನಿನಗೆ ಹೆಲ್ಪ್ ಮಾಡ್ತಾನೆ. ಹಾ ಅಪ್ಪ, ನೀ ಹೇಳ್ದಾಗೆ ಮಾಡ್ತೀನಿ. ಆಮೇಲೆ ಯೋಗಿನ ಕೇಳ್ದೆ ಅಂತ ಹೇಳು, ಮರಿಬೇಡ. ಕ್ಷೇಮ. ಅರೆ ಏನೋ ಮಗ ಇಷ್ಟು ಶಾರ್ಟಾಗಿ ಹೇಳೋಗ್ಬಿಟ್ರು. ಅದು ಏನಿದ್ರು ಯೋಗಿ ಇರ್ತಾನೆ ಅನ್ನೋ ಧೈರ್ಯದಲ್ಲಿ ಸ್ವಲ್ಪನೇ ಮಾತಾಡಿ ಹೋಗಿರ್ಬೇಕು ಅಷ್ಟೇ ಮಗ. ಹೈ ಜನನಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇ ಜನನಿ. ಹೈ, ಏನಾ? ಹೇ ಇರಲೇ. ಏನ್ ಜನನಿ, ಲೆಕ್ಚರಿಂಗ್ ಮುಗಿತಾ? ಅಂದ್ರೆ ಈ ಕ್ಲಾಸ್ ಮುಗಿಸ್ಕೊಂಡು ಇನ್ನೊಂದು ಕ್ಲಾಸಿಗೆ ಹೊರಟ್ಯಾ ಅಂತ ಕೇಳಿದೆ ಅಷ್ಟೇ. ನನ್ನ ಅಪ್ಪನ ಬಗ್ಗೆ ಜೋಕ್ ಮಾಡೋದಕ್ಕೆ ನೀನ್ ಯಾರು? ಹೇ ಕಮಾನ್, 2 ವರ್ಷದಿಂದ ನೀನು ನನ್ನ ನೋಡ್ತಾ ಇದೀಯ. ನಾನು ಯಾರು ಅಂತ ಗೊತ್ತಾಗಿಲ್ವಾ? ಯೋಗಿ. ಅದೇ 2 ವರ್ಷದಿಂದ ನಾವಿಬ್ರು ಕ್ಲಾಸ್ಮೇಟ್ಸ್ ಅಷ್ಟೇ. ಓದಿನ ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಮಾತಾಡೋ ಆಗುತ್ತೆ ನಿನ್ಗಿಲ್ಲ. ಜಸ್ಟ್ ತಮಾಷೆಗೆ ಹೇಳಿದೆ ಜನನಿ. ಏನ್ ಯೋಗಿ, ಇಷ್ಟ ದಿನ ಈ ತರ ತಮಾಷೆನೆ ಮಾಡ್ತಿರ್ಲಿಲ್ಲ, ಇದೇನು ಹೊಸದಾಗಿ? 2 ವರ್ಷ ಬರೀ ಓದೋದ್ರಲ್ಲೇ ಕಳೆದ್ಬಿಟ್ವಿ. ಏನಾದ್ರು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಇಲ್ಲಿ ನೋಡು, ಗೌತಮ್ ಕೂಡ ನಮ್ಮ ಗ್ರೂಪ್ ಸೇರ್ಕೊಂಡಿದ್ದಾನೆ. ನಾವೆಲ್ಲ ಎಷ್ಟು ಚಿಲ್ ಮಾಡ್ತಾ ಇದೀವಿ ಗೊತ್ತಾ ಫಾತಿಮಾ? ಹಲೋ ಮೇಡಮ್, ಬರೀ ಓದೋದೊಂದೇ ಅಲ್ಲ, ಇನ್ನು ಏನಾ ನಿಂದು? ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಏನ್ ರ್ಯಾಗಿಂಗಾ? ಏನು ಇಷ್ಟ ದಿನ ಇಲ್ದೇ ಇರೋ ಜಗಳ ಈಗ ಆಗ್ತಿದೆ. ಇದರಿಂದ ಇರೋದು ನೀನೇ ಅಲ್ವಾ? ಏನ್ ದೊಡ್ಡ ಗ್ಯಾಂಗ್ ಲೀಡರ್ ಏನೋ ನೀನು? ಬ್ರೋ, ಅದ್ ಹಂಗ ಬಾ ಜನನಿ. ಲೋ, ಸೂರ್ಯ ನೀನ್ ಹೋಗ್ಲಿ ಬಿಡಲ್ಲ. ಬ್ಯಾಗ್ ಎತ್ಕೋ ಹೋಣ. ನೋಡಿರಿ, ಜನನಿ. ಹಾಯ್ ಹಾಯ್. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋದಕ್ಕೇನೋ ಇಲ್ಲ. ಯಾಕೆ ಇಷ್ಟೊಂದು ಕೋಪ? ಅಲ್ಲ, ಇವನೇನೋ ಬೆಳಿಗ್ಗೆ ತಮಾಷೆಗೆ ರೇಗಿಸ್ದ, ಓಕೆ, ಬಟ್ ಫ್ರೆಂಡ್ಶಿಪ್ ಅಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ನಾವೇನ್ ಫ್ರೆಂಡ್ಸ್ ಅಲ್ವಲ್ಲ? ಈಗ ಆಗ್ಬೋದಲ್ಲ ಫ್ರೆಂಡ್ಸ್. ನೋಡು, ಫಸ್ಟ್ ಆಫ್ ಆಲ್ ನೀನಿಲ್ಲಿ ಓದೋದಕ್ ಬಂದಿಲ್ಲ. ನಿನ್ಗೂ ಓದಿಗೂ ಸಂಬಂಧನೇ ಇಲ್ಲ. ಆದ್ರೆ ನಾನಿಲ್ಲಿ ಓದೋದಕ್ ಬಂದಿದ್ದೀನಿ. ನಾನ್ ಅಷ್ಟೇ ಅಲ್ಲ, ಇಲ್ಲಿ ಬರೋರೆಲ್ಲ ಸ್ಟಡಿ ಮಾಡೋದಕ್ಕೆ ಬರೋದು. ನೀನ್ ಬರೋ ಮುಂಚೆ ಇಲ್ಲೆಲ್ಲ ಸರಿಯಾಗೇ ಇತ್ತು. ನೀನ್ ಬಂದ್ಮೇಲೆ ಎಲ್ಲ ಹಾಳಾಗ್ತಾ ಇದೆ. ನೀನೊಬ್ನೇ ಹಾಳಾಗೋದಲ್ದೆ ಬೇರೆಲ್ರೂ ನಿನ್ ಜೊತೆ ಹಾಳು ಮಾಡ್ತಿದ್ಯಾ. ನಿನಗ್ ಗೊತ್ತು, ಗುರಿ ಎರಡೂ ಇಲ್ಲ. ನನಗ್ ನನ್ ಗುರಿ ಬಿಟ್ಟು ಬೇರೆ ಏನೂ ಇಲ್ಲ. ದಯವಿಟ್ಟು ಅದನ್ನ ಹಾಳು ಮಾಡ್ಬೇಡ. ಜನನಿ, ಜನನಿ. ದೀಕ್ಷಾ, ಏನಾಯ್ತು? ಏನಾಯ್ತು? ಜನನಿ, ಫೈನಲ್ ಇಯರ್ ಮಾದೇಶ ಇವ್ರ ಫೋಟೋ ಮತ್ತೆ ನಂಬರ್ನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿ ಕಾಂಟ್ಯಾಕ್ಟ್ ಮೀ ಎನಿ ಟೈಮ್ ಅಂತ ಹಾಕಿದಾನೆ.
ಎಷ್ಟೇ ಕೇಳ್ಕೊಂಡ್ರು ಡಿಲೀಟ್ ಮಾಡ್ತಿಲ್ಲ. ತುಂಬಾ ಹಿಂಸೆ ಕೊಡ್ತಿದ್ದಾನೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾರ ಅವನು? ಬೇಡ ಮಗ, ಅವ್ನು ಸರಿ ಇಲ್ಲ. ಅವ್ನು ಸಿಕ್ಕಾಪಟ್ಟೆ ಪವರ್ಫುಲ್ಲು. ತುಂಬಾ ರೋಡಿಗಳೆಲ್ಲ ಕಾಂಟ್ಯಾಕ್ಟ್ ಇದಾರೆ ಅವನಿಗೆ. ಅದೆಲ್ಲ ಬೇಡ. ಐ ಸೂರ್ಯ ಎಲ್ಲಿರ್ತಾನ ಅವನು? ಮೋಸ್ಟ್ಲಿ ಗ್ರೌಂಡಲ್ಲಿ ಇರ್ಬೋದು ಮಗ. ಅದೇ ಅವ್ನ ಅಡ್ಡ. ಅದೇ ಅವ್ನಿಗೆ ಇವತ್ತು. ಗೌತಮ್ ಬೇಡ ಕೊಡು. ಏನೋ ಮಚ್ಚ ಅರಬಾ ಅವಳದ್ ಬಿಡು. ಈಗ ಇನ್ನೊಂದು ಫೋಟೋ ಕಳಿಸ್ತೀನಿ ನೋಡು, ಕಳೆದೋಗ್ಬಿಡ್ತೀಯ.